ನಮಸ್ಕಾರ, ಇದೀಗ ನೀವು ನೋಡ್ತಿದ್ದೀರಾ ಉಪ್ಪೆ ನ್ಯೂಸ್. ನಾನು ನಿಮ್ಮ ಪ್ರಿಯ. ದಿನಾಂಕ 25/5/2024 ಫಿರ್ಯಾದಿ ಶ್ರೀಮೂರ್ತಿ ತಂದೆ ವೀರಣ್ಣ ಗಂಜಿ, ಶಾಪುನಗರ, ಹೈದರಾಬಾದ್, ತೆಲಂಗಾಣ ರಾಜ್ಯ. ಇತರು ಮನ್ನಾ ಕೇಳಿದವರು ಸಲ್ಲಿಸಿದಂತಹ ದೂರಿನ ಮೇರೆಗೆ ಸಾರಾಂಶ ಏನಪ್ಪಾ ಅಂತಂದರೆ, ನನ್ನ ಭಾವನಾದ ಮಲ್ಲಿಕಾರ್ಜುನ್ ರಾವ್, ಮಧು ಬಿಲ್ರೆ ತಂದೆ ಗೋಪಾಲ್ ರಾವ್, ಕೊಪ್ಪಲಜ ನಾಯ್ಡು, ಬಿಲ್ಡರ್ ಕೆಲಸ, ಚಿಂತಲ್, ಕುತ್ಬಳ್ಳಾಪುರ, ಹೈದರಾಬಾದ್. ಈತನು ತನ್ನ ಕಾರ್ ನಂಬರ್ TS8FM0018 ನೇತ್ರದಲ್ಲಿ ಮಹಾರಾಷ್ಟ್ರದ ತಾಂಬುಳ್ ಗ್ರಾಮದ ಬಿಕ್ಯಾರ್ಡ್ ರೀಕ್ರಿಯೇಷನ್ ಕ್ಲಬ್ಗೆ ಹೋಗಿ ಮರಳಿ ಹೈದರಾಬಾದಕ್ಕೆ ಬರುವಾಗ ತಾಳ್ಮಡ್ಗೆ ಶಿವಾರದ ಬಸವೇಶ್ವರ ಪದವಿ ಪೂರ್ವ ಕಾಲೇಜ್ ಮುಂದೆ ಇರುವಂತಹ ಸಾಯಿ ಹೋಟೆಲ್ ಪಕ್ಕದಲ್ಲಿರುವಂತಹ ಹೊಲದಲ್ಲಿ ನನ್ನ ಭಾವನಾದ ಮಲ್ಲಿಕಾರ್ಜುನ್ ರಾವ್, ಮಧು ಬಿಲ್ಲರ್ ಈತನಿಗೆ ದಿನಾಂಕ 24/5/2024 ರಾತ್ರಿ 11:30 ಗಂಟೆಯಿಂದ ದಿನಾಂಕ 25/5/2024 ಬೆಳಗಿನ ಜಾವ 6 ಗಂಟೆಯ ಮಧ್ಯದ ಅವಧಿಯಲ್ಲಿ ಯಾರೋ ಅಪರಿಚಿತರು ಯಾವುದೋ ಉದ್ದೇಶಕ್ಕೆ ಹರಿತವಾದ ಆಯುಧದಿಂದ ನನ್ನ ಭಾವನಿಗೆ ಚುಚ್ಚಿ ಕೊಲೆ ಮಾಡಿರ್ತಾರೆ ಅಂತ ಕೊಟ್ಟ ದೂರಿನ ಮೇರೆಗೆ ಮನ್ನಾಖೇಳಿ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಸಂಖ್ಯೆ 82/2024 ಕಲಂ 302 IPC ಅಡಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿದ್ದು ಇರುತ್ತದೆ. ಇನ್ನು ಸದರಿ ಪ್ರಕರಣ ಆರೋಪಿತರ ಪತ್ತೆ ಕುರಿತು ಪ್ರದೀಪ್ ಕುಂಟಿ IPS ಮಾನ್ಯ ಪೊಲೀಸ್ ಅಧೀಕ್ಷಕರು ಬೀದರ್, ಮಹೇಶ್ ಮೇಘಣ್ಣನವರ ಮಾನ್ಯ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಬೀದರ್, ಶ್ರೀ JS ನ್ಯಾಮೇಗೌಡ ಮಾನ್ಯ ಪೊಲೀಸ್ ಉಪಾಧ್ಯಕ್ಷರು ಅಮ್ನವಾದ್ರವರ ಮಾರ್ಗದರ್ಶನದಲ್ಲಿ ಶ್ರೀನಿವಾಸ್ ಅಲ್ಲಾಪುರ್ CPI ಚಿಟ್ಗುಪ್ಪ ವೃತ್ತ ನೇತೃತ್ವದಲ್ಲಿ ಪ್ರಕರಣವನ್ನು ಭಾಗಿಯಾಗಿ ತಲೆಮರೆಸಿಕೊಂಡಂಥ 6 ಜನ ಆರೋಪಿತರಲ್ಲಿ 3 ಜನರನ್ನ ಬೆಂಗಳೂರಿನಲ್ಲಿ ದಸ್ತಗಿರಿ ಮಾಡಲಾಗಿದೆ. ಇನ್ನು ಈ ಪ್ರಕರಣದಲ್ಲಿ ಕೃತ್ಯ ಎಸಗಲು ಬಳಸಿದಂಥ ಒಂದು ಚಾಕು, ಕಾರ್ ನಂಬರ್ TS13 EZ4044, ನಗದು ಹಣ 56,000 ರೂಪಾಯಿ ಹಾಗೂ 50 ಗ್ರಾಂ ಬಂಗಾರದ ಆಭರಣಗಳನ್ನು ಜಪ್ತಿ ಮಾಡಿದ್ದು, ಸದರಿ ಪ್ರಕರಣದಲ್ಲಿ ಇನ್ನು 3 ಜನ ಆರೋಪಿತರ ದಸ್ತಗಿರಿ ಬಾಕಿ ಇರುತ್ತೆ. ಇನ್ನು ತನಿಖೆ ಕಾರ್ಯ ಪ್ರಗತಿಯಲ್ಲಿರುತ್ತೆ. ಇನ್ನು ಪ್ರಕರಣವನ್ನು ಪತ್ತೆ ಹಚ್ಚುವಲ್ಲಿ ಪಾಲ್ಗೊಂಡಂಥ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಯವರನ್ನ ಮಾನ್ಯ ಪೊಲೀಸ್ ಅಧೀಕ್ಷಕರು ಬೀದರ್ ಜಿಲ್ಲೆಯವರು ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಮಾಹಿತಿ ಹಂಚಿಕೋಬೇಕಂತಿದ್ದೇನೆ. ಮೇ ತಿಂಗಳು 25ನೇ ತಾರೀಕು ಮನ್ನಾಯಿಕೇಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಮರ್ಡರ್ ವರದಿ ಆಗಿರ್ತದೆ. ಮನ್ನಾಯಿಕೇಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಮರ್ಡರ್ ವರದಿ ಆಗಿರ್ತದೆ. 48 ವರ್ಷದ ಒಬ್ಬ ಪುರುಷನ ಹೆಣ ನಮಗೆ ಸುಮಾರು ಅಲ್ಲಿ ಒಂದು ಸಾಯಿ ಡಾಬಾ ಅಂತ ಇರುತ್ತದೆ, ತಾಳ್ಮಡಿಗೆ ವಿಲೇಜ್ ಕಡೆ. ಆ ವಿಲೇಜ್ ಕಡೆ ಇರುವ ಡಾಬಾ ಪಕ್ಕದಲ್ಲಿರುವ ಹೊಲದಲ್ಲಿ ನಮಗೊಂದು 48 ವರ್ಷದ ಪುರುಷನ ಹೆಣ ಸಿಕ್ಕಿರುತ್ತದೆ. ತಕ್ಷಣ ನಾವು ಅವರ ಅಡ್ರೆಸ್ಸನ್ನು ಪತ್ತೆ ಹಚ್ಚಿ ಅವರ ಮೊಬೈಲ್ ಮುಖಾಂತರ ಅವರು ಯಾರು ಏನು, ಅವರ ಹೆಸರೇನು, ಅವರ ಅಡ್ರೆಸ್ ಏನು ಅನ್ನೋದನ್ನು ನಾವು ಪತ್ತೆ ಮಾಡಿದ್ದೇವೆ. ಮಲ್ಲಿಕಾರ್ಜುನ ರಾವ್ ಡಿಸೀಸ್ಡ್ ಫ್ರಮ್ ಚಿಂತಲ್, ಹೈದರಾಬಾದ್, 48 ವರ್ಷದ ಒಬ್ಬ ಬಿಲ್ಡರ್ ಡೆಡ್ ಬಾಡಿ ಆಗಿರ್ತಿರೋದು. ಅವರ ಸಂಬಂಧಿಕರನ್ನು ಕರೆಸಿ ಕಂಪ್ಲೇಂಟ್ ಪಡೆದಿರುತ್ತೇವೆ. ಕಂಪ್ಲೇಂಟಲ್ಲಿ ಅಪರಿಚಿತರ ಮೇಲೆ ಅವರು ಮರ್ಡರ್ ಕೇಸು ದಾಖಲಿಸಿದ್ದಾರೆ. ಸೊ ಡೆಡ್ ಬಾಡಿ ಮೇಲೆ ಸುಮಾರು 21 ಸ್ಟ್ಯಾಬಿಂಗ್ ಇಂಜರೀಸ್ ಇರ್ತವೆ. ಆ ಬಿಲ್ಡರ್ಗೆ ಸಂಬಂಧಪಟ್ಟ ಒಂದು ಕಾರನ್ನು ಅಲ್ಲಿ ಇರುತ್ತದೆ. ನಮಗೆ ಇದು ಬಿಟ್ಟು ಮತ್ತೆ ಬೇರೆ ಯಾವ ಮಾಹಿತಿನೂ ಇರೋದು ನಮ್ಮ ಕಡೆ, ಯಾವ ಎವಿಡೆನ್ಸ್ನು ಆ ಸದ್ಯಕ್ಕೆ ಅಂದರೆ ಆರೋಪಿಗಳು ಯಾರು ಇರ್ತಿರ್ಬೋದು ಅನ್ನುವ ಸುಳಿವು ಇರಲಿಲ್ಲ. ಆವಾಗ ನಮ್ಮವರು ವೈಜ್ಞಾನಿಕವಾಗಿ ತನಿಖೆಯನ್ನು ಮುಂದುವರಿಸಿಕೊಂಡು ಸ್ಥಾನಿಕ ಮಾಹಿತಿಯನ್ನು, ಅವರ ಸಂಬಂಧಿಕರ ಕಡೆಯಿಂದ ಮಾಹಿತಿಯನ್ನು ಕಲೆ ಹಾಕಿ ಮೊನ್ನೆ ಜುಲೈ 9 ಜುಲೈ ಬೆಂಗಳೂರಲ್ಲಿ 3 ಆರೋಪಿಗಳನ್ನು ವಶಕ್ಕೆ ಪಡೆದಿರುತ್ತಾರೆ. 3 ಆರೋಪಿಗಳು A1, A2, A3 ಈ 3 ಜನರು ಕೂಡ ಡಿಸೀಸ್ಡ್ ಪರ್ಸನ್ ಒಟ್ಟಿಗೆ ಆಲ್ರೆಡಿ ಒಂದು ಸ್ನೇಹವನ್ನು ಹೊಂದಿರುತ್ತಾರೆ. ಅವರಿಗೆ ಸುಪರಿಚಿತರೆ. ಅದೇ ಚಿಂತಲ್, ಅದೇ ಹೈದರಾಬಾದ್ ವಾಸಿಗಳೇ ಆಗಿರ್ತಾರೆ. ಒಂದೇ ಕಾರಣಕ್ಕೆ ಸೇರಿದವರಾಗಿರ್ತಾರೆ. ಸುಮಾರು ದಿನಗಳಿಂದ ಈ ಡಿಸೀಸ್ಡ್ ಪರ್ಸನ್ ಒಟ್ಟಿಗೆ ಸ್ನೇಹವನ್ನು ಬೆಳೆಸಿಕೊಂಡು, ಡಿಸೀಸ್ಡ್ ಪರ್ಸನ್ ಸ್ವಲ್ಪ ಶ್ರೀಮಂತರಾಗಿರ್ತಾರೆ. ಅವರ ಆಸ್ತಿ ಮೇಲೆ ಕಣ್ಣಿಟ್ಟು ಅವರಿಗಿಬ್ಬರು ಮದುವೆ ಆಗದ ಹೆಣ್ಮಕ್ಳಿಬ್ಬರು ಇರ್ತಾರೆ. ಇವನಿಗೆ ಸಾಯಿಸಿ ಹೆಣ್ಮಕ್ಳಿಗೆ ಮದುವೆ ಮಾಡಿಕೊಂಡು ಆಸ್ತಿಯನ್ನು ಪಡೆಯಬೇಕನ್ನುವ ದುರುದ್ದೇಶದಿಂದ ಈ ವ್ಯಕ್ತಿಯೊಟ್ಟಿಗೆ ಹೈದರಾಬಾದಿಂದ ಮಹಾರಾಷ್ಟ್ರ ಹೋಗಿ ವಾಪಸ್ ಬರ್ತಿರುವಾಗ ಏಕಾಏಕಿ ಈ ವ್ಯಕ್ತಿ ಮೇಲೆ ದಾಳಿ ಮಾಡಿ ಕೊಲೆ ಮಾಡಿರ್ತಾನೆ. ಈ ವಿಷಯವನ್ನು ನಮ್ಮ ಮುಂದೆ ಕೂಡ ಒಪ್ಕೊಂಡಿರ್ತಾನೆ. ಈ ವ್ಯಕ್ತಿಯನ್ನು 9ನೇ ತಾರೀಕು ನಾವು ಅರೆಸ್ಟ್ ಮಾಡಿ
ಅರೆಸ್ಟನ್ನು ಅಧಿಕೃತಗೊಳಿಸಿ 5 ದಿನಗಳ ಪೊಲೀಸ್ ಕಸ್ಟಡಿಗೆ ಪಡೆದು ನಿನ್ನೆ ಮೊನ್ನೆ ನಮ್ಮವರು ತನಿಖೆಯನ್ನು ಮಾಡಿ ವೆಪನ್ ಮರ್ಡರ್ಗೆ ಉಪಯೋಗಿಸಲಾಗಿದ್ದ ವೆಪನ್ ಒಂದು ಚಾಕುವನ್ನು ಕೂಡ ನಾವು ರಿಕವರ್ ಮಾಡಿರ್ತೇವೆ. ಅಲ್ಲದೆ ಸುಮಾರು ಒಂದು 10 ತೊಲೆ ಬಂಗಾರವನ್ನು ದೋಚಿಕೊಂಡು ಹೋಗಿರ್ತಾರೆ ಇವರು ಈ ಆರೋಪಿಗಳು. ಅದರಲ್ಲಿ ಒಂದು 5 ತೊಲೆ ಬಂಗಾರವನ್ನು ನಾವು ರಿಕವರ್ ಮಾಡಿದ್ದೇವೆ ಈಗಾಗಲೇ. ಮಿಕ್ಕಿದ 5 ತೊಲೆ ಬಂಗಾರವನ್ನು ಕೂಡ ರಿಕವರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಅಲ್ಲದೆ ಫಿರ್ಯಾದಿದಾರರ ಮಾಹಿತಿಯಂತೆ ಸುಮಾರು 2 ಲಕ್ಷ ಕ್ಯಾಶನ್ನು ಕೂಡ ದೋಚಿಕೊಂಡಿದ್ದಾರೆ ತೀರ್ಕೊಂಡಿದ್ದವರ ಕಡೆಯಿಂದ ಅಂತ ನಮಗೆ ಮಾಹಿತಿ ಬರುತ್ತಿದೆ. ಕಂಪ್ಲೇಂಟ್ ಪ್ರಕಾರ ನಾವು ಇವರ ಕಡೆಯಿಂದ ಅರೆಸ್ಟ್ ಮಾಡಿದ ಟೈಮ್ಗೆ 56,000ವನ್ನು ನಾವು ರಿಕವರಿ ಈಗಾಗಲೇ ಮಾಡಿದ್ದೇವೆ. ಒಂದು ಕಾರನ್ನು ಕೂಡ ನಾವು ಕೃತ್ಯಕ್ಕೆ ಉಪಯೋಗಿಸಿದ ಒಂದು ಕಾರನ್ನು ಕೂಡ ನಾವು ಅದನ್ನು ಪಡೆದಿರುತ್ತೇವೆ. ನಾವು ತನಿಖೆ ಮುಂದುವರಿಸ್ತಾ ಇದ್ದೇವೆ, ಇಂಟ್ರೋಗೇಷನ್ ಮಾಡ್ತಾ ಇದ್ದೇವೆ. ಈ ಸದ್ಯಕ್ಕೆ ಮಾತ್ರ A1, A2, A3ಗಳನ್ನು ನಾವು ಅರೆಸ್ಟ್ ಮಾಡಿದ್ದೇವೆ. ಬರೀ ಅಲ್ಲೆಲ್ಲ ಓಡ